ಎನಿವೆ ಸ್ಥಳದಿಂದಲೇ ನಾವು ನೇರವಾಗಿ ವರದಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದೇವೆ. ಅಲ್ಲಿರುವ ಎಸ್ಐಟಿ ತನಿಖಾಧಿಕಾರಿಗಳು ಹಾಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು, ಸ್ಥಳೀಯರು ಇವರಿಂದಲೇ ನೇರವಾದ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಇದರ ಭಾಗವಾಗಿ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇರೋದಂತೂ ನಿಜ. ಅಸ್ಥಿಪಂಜರ ಪರೀಕ್ಷೆ ಕಾರ್ಯ ಹೇಗ್ ನಡೀತೆ? ಅಸ್ಥಿಪಂಜರ ಮಹಿಳೆಯದ್ದ, ಪುರುಷನದ್ದ, ಇದು ಹೇಗ್ ಗೊತ್ತಾಗುತ್ತೆ? ಮೂಳೆ ಮೂಲಕ ವಯಸ್ಸು ಇದನ್ನ ನಿರ್ಧಾರ ಮಾಡೋದು ಹೇಗೆ? ಇಂತಹ ಪ್ರಶ್ನೆಗಳಿಗೂ ಕೂಡ ನಾವು ತಜ್ಞರಿಂದಲೇ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇದ್ದೀವಿ. ಇದರ ಭಾಗವಾಗಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಅವರು ಒಂದಷ್ಟು ವಿವರಣೆ ನೀಡಿದ್ದಾರೆ, ಗಮನಿಸಿ. ನನಗೆ ಇರುವಂತದ್ದು ಕೆಎಸ್ ಹೆಗ್ಡೆಯ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಒಂದಷ್ಟು ಮೂಳೆಗಳು ಮತ್ತು ಬುರುಡೆಗಳು ಕೂಡ ನಮ್ಮ ಜೊತೆ ಇರುವಂತದ್ದು. ಇದನ್ನು ತೋರಿಸ್ತಾ ಇಲ್ಲಿನ ವಿಧಿವಿಜ್ಞಾನ ತಜ್ಞರಾದಂತಹ ಮಹಾಬಲ ಶೆಟ್ಟಿ ಅವರು ವಿವರಿಸ್ತಾ ಹೋಗ್ತಾರೆ. ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಸರ್, ಈಗ ಮೊನ್ನೆ 6ನೇ ಸ್ಪಾಟ್ನಲ್ಲಿ ಏನು ಮೂಳೆಗಳ ಪೀಸ್ಗಳಾಗಿರ್ಬೋದು ಮತ್ತು ಬುರುಡೆಯ ಪೀಸ್ಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಮುಂದೆ ಯಾವ ರೀತಿಯಲ್ಲಿ ಅದನ್ನು ಜೋಡಣೆ ಪ್ರಕ್ರಿಯೆ ಮತ್ತು ಪರೀಕ್ಷೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ನಮಸ್ಕಾರ. ಅದರಲ್ಲಿ ಮೊದಲನೇದಾಗಿ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ತಾರೆ. ಅದು ನೋಡಿದ ಕೂಡಲೇ ಗೊತ್ತಾಗ್ತದೆ. ಒಂದು ನಾರ್ಮಲ್ ಆರ್ಕಿಟೆಕ್ಚರ್ ಇದು ಈ ತರ ಇಡೀ ಸಿಕ್ಕಿದ್ರೆ ಇದೊಂದು ಮನುಷ್ಯರು ಅಂತ ಹೇಳ್ಬೋದು ನಾವು. ಹಾಗೆ ಇದೊಂದು ಈ ಬೋನ್ ಸಿಕ್ಕಿದ್ರೆ ಇದು ಥೈ ಬೋನ್ ಅಂತ, ಫೀಮರ್ ಬೋನ್ ಅಂತ ಹೇಳ್ಬೋದು. ಆ ಥರ ಯಾವುದೇ ಬೋನ್ ಸಿಕ್ಕಿದ್ರು ನಮಗೆ ಅನಾಟಮಿಕಲಿ ಹೇಳ್ಬೋದು ಇದು ಮನುಷ್ಯದಂತ ನೋಡಿದಾಗ. ಅದೇ ಥರ ಅದನ್ನು ಅಲ್ಲಿಯೇ ನಾವು ಲೈಡೌನ್ ಇದನ್ನು ಹ್ಯೂಮನ್ ಬಾಡಿ ಹೇಗೆ ಮಲಗಿಸ್ತೇವೆ ಅದೇ ಥರ ಬಾಡಿಯನ್ನು ಇಟ್ಕೊಂಡು ಬರಬೇಕು ಆ ಪಾರ್ಟನ್ನೆಲ್ಲ. ಆವಾಗ ಗೊತ್ತಾಗ್ತದೆ ಒಂದು ಜನದ 2 ಜನರದಂತ. ಹೌದು, ಈ ಥರ ಅದನ್ನು ನೆಲದಲ್ಲಿ ಮಲಗಿಸ್ತೇವೆ ನಾವು. ಜೋಡಣೆ ಮಾಡ್ತೇವೆ. ಜೋಡಣೆ ಮಾಡ್ಕೊಂಡು ಬಂದಾಗ ಅವಾಗ ನಮ್ಗೆ ಗೊತ್ತಾಗ್ತದೆ. ಇದೀಗ 2 ಸಿಕ್ಕಿದ್ರೆ ಇಲ್ಲಿ 2 ಸಿಕ್ಕಿದ್ರೆ ಒಬ್ಬಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವೈಕಲ್ ವರ್ಟಿಬ್ರೆ ಒಬ್ಬರೊಂದು ಒಂದೇ ಇರಬೇಕು. ಈ ಕಾಲು ಒಂದೇ ಸೈಡ್ 2 ಸಿಕ್ಕಿದ್ರೆ 2 ಆಯ್ತು. ಆವಾಗ ನಾವು ಜೋಡಿಸ್ಕೊಂಡು ಬಂದಾಗ ನಮ್ಗೆ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಸಿಗ್ತದೆ. ಅವಾಗ ಲೆಕ್ಕ ಮಾಡ್ತೀವಿ ಎಷ್ಟು ಬೋನ್ ಅಂತ. ಈ ಚಿಕ್ಕ ಚಿಕ್ಕ ಬೋನ್ ಎಲ್ಲ ಇದೆಲ್ಲ ಸಿಗುದಿಲ್ಲ ನೋಡಿ. ಕಾರ್ಪಲ್ ಬೋನ್ ಎಲ್ಲ ಭಾರಿ ಕಷ್ಟ ನಮಗೆ ಸಿಗುದು. ಇದು ಕಾರ್ಪಲ್ ಬೋನ್. ಈ ಕಾಲು ನಮ್ಗೆ ಸಿಗುದು ಈ ದೊಡ್ಡ ದೊಡ್ಡ ಬೋನ್ ಮಾತ್ರ. ಇದ ನಂತರ ಒಂದು ಅಟಾಪ್ಸಿ ಆಗಿದೆಯೋ ಇಲ್ಲ ಅಂತ ಅದು ಸಹ ಗೊತ್ತಾಗ್ತದೆ. ಅಟಾಪ್ಸಿ ಆಗಿದೆ ಬಾಡಿಯಲ್ಲಿ ಕಟ್ ಆಗಿರ್ತದೆ. ಕಟ್ ಮಾಡಿದಕ್ಕೆ ನಂಬರ್ ಹಾಕಿದೆ ನೋಡಿ 626 ಅಂತ. ಇನ್ನು ಯಾರು ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಬಾಡಿಗಳು ಈ ರೀತಿಯಾಗಿ ಈ ತರ ಇರ್ತದೆ. ಕಟ್ ಮಾಡಿದ್ದು ನೋಡಿ, ಕರೆಕ್ಟ್ ಕಟ್ ಮಾಡಿದೆ ನಾವು. ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಇಟ್ಟಿದ್ದಕ್ಕೆ ನಂಬರ್ಸ್ ಹಾಕಿದ್ದೇವೆ. ಇದೊಂದು 50 ವರ್ಷದ ನಮ್ಮಲ್ಲಿ ಹಾಗೆ ಇರ್ತದೆ. ಗಂಡಸದ ಹೆಂಗಸದ 50% ರೂಲ್ ಔಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಏನಂದ್ರೆ ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಇದು ಸುಪ್ರೋ ಆರ್ಬಿಟಲ್ ರಿಡ್ಜ್ ಅಂತ ಇದೆ. ನಾವು ಕಣ್ಣು ಮುಚ್ಚಿ ಹೇಳೋದು ಹೇಗಂತೇಳಿ ಹೀಗೆ ಕೈ ಜಾಡಿಸ್ಕೊಂಡು ಬಂದ ಕೂಡಲೇ ಈ ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ. ಕೆಲವರಿಗೆ ಡೌಟ್ ಇರುವುದು ಕಣ್ಣು ಮುಚ್ಚಿ ಹೇಗೆ ಹೇಳ್ತಾರೆ. ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ. ಒಂದು ಅದು ಎತ್ತರ ಆದ ಕೂಡಲೇ ಪುನಃ ಇಲ್ಲಿ ಇದು ಫ್ರಂಟೋ ನೇಸಲ್ ಆಂಗುಲೇಷನ್ ಅಂತ ಮೂಗು ಮತ್ತು ಇದಕ್ಕೆ ತಲೆಗೆ ಜೋಡಣೆ ಆಗಿ ಈ ಬಾಟ್ ಇದನ್ನು ಹೀಗೆ ಕೆಳಗೆ ಮಾಡಿದಾಗ ಇದು ಗುಂಡಿ ಆಗಿರ್ತದೆ. ಮೇಲ್ಸಿಗೆ ಗುಂಡಿ. ಇದು 2 ಮೇಯ್ನ್ ನಮಗೆ. ಕಡೆಗೆ ನಾವು ಇಲ್ಲಿ ಹೋಗ್ತೇವೆ. ಕಣ್ಣು ಮುಚ್ಚಿಕೊಂಡು ಇಲ್ಲಿ ಹೋಗ್ತೇವೆ. ಇದು ಮೆಸ್ಟಾಯ್ಡ್ ಪ್ರೋಸೆಸ್. ಇದು ದೊಡ್ಡದಿರುವುದು ಮೇಲ್ಸಿಗೆ ಮಾತ್ರ. ಅದರ ಕೆಳಗೆ ಒಂದು ಗ್ರೂ ಇದೆ, ಡೈಗ್ಯಾಸ್ಟ್ರಿಕ್ ಗ್ರೂ. ಅದು ವೆಲ್ ಮಾರ್ಕ್ಡ್ ಇದ್ರೆ ಮೇಲ್, ದೊಡ್ಡದಿದ್ರೆ ಮೇಲ್. ಇದು 2 ಕಣ್ಣು ಮುಚ್ಚಿ ಹೇಳುವುದು. ಕಡೆಗೆ ಗೊತ್ತಾಗೋದು ಇದು ಹೇಗಿದೆ ಅಂತ ನೋಡಿ. ಮತ್ತೆ ಪುನಃ ಹಿಂದ್ಗಡೆ ಬರುವುದು. ಇದು ಸಹ ಕಣ್ಣು ಮುಚ್ಚಿಯೇ ಹೇಳಲಿಕ್ಕೆ ಆಗ್ತದೆ. ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್. ಇದು ನೋಡಿ, ಇದು ಫುಲ್ ಮಸ್ಕ್ಯುಲರ್ ಮಾರ್ಕಿಂಗ್ಸ್ ಇದೆ ಇದರಲ್ಲಿ. ಇದು ಮೇಲಲ್ಲಿ ಮಾತ್ರ. ನಿಮಗೊಂದು ಹೆಂಗಸಿದು ತೋರಿಸ್ತೇನೆ. ಇದು ಒಂದು ಹೆಂಗಸಿದು ತಲೆಬುರುಡೆ. ಇದನ್ನು ಈಗ ನೀವು ಹೀಗೆ ಕಣ್ಣು ಮುಚ್ಚಿ ಕೆಳಗೆ ಮಾಡುವಾಗ ಇದ್ರ ಏನಿಲ್ಲ, ಫ್ರಂಟ್ ನೇಸಲ್ ಆಂಗುಲೇಷನ್ ಇಲ್ಲ, ದೊಡ್ಡದಿಲ್ಲ. ಅದು ಇನ್ನೂ ಡೌಟ್ ಬೇಕಾದ್ರೆ ಹೀಗೆ ಮಾಡಿದ್ರೆ ಆಯ್ತು. ಇದು ಶಾರ್ಪ್ ಇರ್ತದೆ ಹೆಂಗಸರಲ್ಲಿ. ಪುನಃ ನಾನು ಆವಾಗ ಹೇಳಿದಾಗ ಮೆಸ್ಟಾಯ್ಡ್ ಪ್ರೋಸೆಸ್ ನೋಡಿ. ಇದು ದೊಡ್ಡದೇ ಇಲ್ಲ, ಚಿಕ್ಕದಿದೆ, ಗ್ರೂ ಇಲ್ಲ. ಕಡೆಗೆ ಇಲ್ಲಿ ಹಿಂದ್ಗಡೆ ನೋಡಿ, ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್ ಸ್ಮೂತ್ ಇದೆ. ಈ ತರ ನಾವು ಕಣ್ಣು ಮುಚ್ಚೋದು. ಒಂದು ಸಾರಿ ಇದು ಕಣ್ಣು ತೆರೆದು ನೋಡಿದಾಗ ನಮ್ಮ ಹತ್ರ 25 ಪಾಯಿಂಟ್ ಉಂಟು, ಒಂದಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಎನಿವೆ ಸ್ಥಳದಿಂದಲೇ ನಾವು ನೇರವಾಗಿ ವರದಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದೇವೆ. ಅಲ್ಲಿರುವ ಎಸ್ಐಟಿ ತನಿಖಾಧಿಕಾರಿಗಳು ಹಾಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು, ಸ್ಥಳೀಯರು ಇವರಿಂದಲೇ ನೇರವಾದ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಇದರ ಭಾಗವಾಗಿ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇರೋದಂತೂ ನಿಜ.
ಅಸ್ಥಿಪಂಜರ ಪರೀಕ್ಷೆ ಕಾರ್ಯ ಹೇಗ್ ನಡೀತೆ? ಅಸ್ಥಿಪಂಜರ ಮಹಿಳೆಯದ್ದ ಪುರುಷನದ್ದ ಇದು ಹೇಗ್ ಗೊತ್ತಾಗುತ್ತೆ? ಮೂಳೆ ಮೂಲಕ ವಯಸ್ಸು ಇದನ್ನ ನಿರ್ಧಾರ ಮಾಡೋದು ಹೇಗೆ? ಇಂತಹ ಪ್ರಶ್ನೆಗಳಿಗೂ ಕೂಡ ನಾವು ತಜ್ಞರಿಂದಲೇ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇದ್ದೀವಿ. ಇದರ ಭಾಗವಾಗಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಅವರು ಒಂದಷ್ಟು ವಿವರಣೆ ನೀಡಿದ್ದಾರೆ, ಗಮನಿಸಿ. ನಾನೀಗ ಇರುವಂತದ್ದು ಕೆಎಸ್ ಹೆಗ್ಡೆಯ ಮೆಡಿಕಲ್ ಅಕಾಡೆಮಿಯ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಒಂದಷ್ಟು ಮೂಳೆಗಳು ಮತ್ತು ಬುರುಡೆಗಳು ಕೂಡ ನಮ್ಮ ಜೊತೆ ಇರುವಂತದ್ದು. ಇದನ್ನು ತೋರಿಸ್ತಾ ಇಲ್ಲಿನ ವಿಧಿವಿಜ್ಞಾನ ತಜ್ಞರಾದಂತಹ ಮಹಾಬಲ ಶೆಟ್ಟಿ ಅವರು ವಿವರಿಸ್ತಾ ಹೋಗ್ತಾರೆ. ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಸರ್, ಈಗ ಮೊನ್ನೆ 6ನೇ ಸ್ಪಾಟ್ ನಲ್ಲಿ ಏನು ಮೂಳೆಗಳ ಪೀಸ್ಗಳಾಗಿರ್ಬೋದು ಮತ್ತು ಬುರುಡೆಯ ಪೀಸ್ಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಮುಂದೆ ಯಾವ ರೀತಿಯಲ್ಲಿ ಅದನ್ನು ಜೋಡಣೆ ಪ್ರಕ್ರಿಯೆ ಮತ್ತು ಪರೀಕ್ಷೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ನಮಸ್ಕಾರ. ಅದರಲ್ಲಿ ಮೊದಲನೇದಾಗಿ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ತಾರೆ. ಅದು ನೋಡಿದ ಕೂಡಲೇ ಗೊತ್ತಾಗ್ತದೆ. ಒಂದು ನಾರ್ಮಲ್ ಆರ್ಕಿಟೆಕ್ಚರ್ ಈ ತರ ಇಡೀ ಸಿಕ್ಕಿದ್ರೆ ಇದೊಂದು ಮನುಷ್ಯನ ಅಂತ ಹೇಳ್ಬೋದು ನಾವು. ಹಾಗೆ ಈ ಬೋನ್ ಸಿಕ್ಕಿದ್ರೆ ಇದು ಥೈ ಬೋನ್ ಅಂತ, ಫೀಮರ್ ಬೋನ್ ಅಂತ ಹೇಳ್ಬೋದು. ಆ ಥರ ಯಾವುದೇ ಬೋನ್ ಸಿಕ್ಕಿದ್ರು ನಮಗೆ ಅನಾಟಮಿಕಲಿ ಹೇಳ್ಬೋದು ಇದು ಮನುಷ್ಯದಂತ ನೋಡಿದಾಗ. ಅದೇ ಥರ ಅದನ್ನು ಅಲ್ಲಿಯೇ ನಾವು ಲೈಡೌನ್ ಇದನ್ನು ಹ್ಯೂಮನ್ ಬಾಡಿ ಹೇಗೆ ಮಲಗಿಸ್ತೇವೆ ಅದೇ ಥರ ಬಾಡಿಯನ್ನು ಇಟ್ಕೊಂಡು ಬರಬೇಕು ಆ ಪಾರ್ಟನ್ನೆಲ್ಲ. ಆವಾಗ ಗೊತ್ತಾಗ್ತದೆ ಒಂದು ಜನದ 2 ಜನರದಂತ. ಈ ಥರ ಅದನ್ನು ನೆಲದಲ್ಲಿ ಮಲಗಿಸ್ತೇವೆ ನಾವು. ಈಗ ಜೋಡಣೆ ಮಾಡ್ತೇವೆ. ಜೋಡಣೆ ಮಾಡ್ಕೊಂಡು ಬಂದಾಗ ಅವಾಗ ನಮ್ಗೆ ಗೊತ್ತಾಗ್ತದೆ. ಇದೀಗ 2 ಸಿಕ್ಕಿದ್ರೆ ಇಲ್ಲಿದ್ದು 2 ಸಿಕ್ಕಿದ್ರೆ ಒಬ್ಬೊಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವೈಕಲ್ ವರ್ಟಿಬ್ರಾ ಒಬ್ಬರೊಂದು ಒಂದೇ ಇರಬೇಕು. ಈ ಕಾಲು ಒಂದೇ ಸೈಡ್ 2 ಸಿಕ್ಕಿದ್ರೆ 2 ಆಯ್ತು. ಆವಾಗ ನಾವು ಜೋಡಿಸ್ಕೊಂಡು ಬಂದಾಗ ನಮ್ಗೆ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಸಿಗ್ತದೆ. ಅವಾಗ ಲೆಕ್ಕ ಮಾಡ್ತೀವಿ ಎಷ್ಟು ಬೋನ್ ಅಂತ. ಈ ಚಿಕ್ಕ ಬೋನ್ ಎಲ್ಲ ಇದೆಲ್ಲ ಸಿಗುದಿಲ್ಲ ನೋಡಿ. ಕಾರ್ಪಲ್ ಬೋನ್ ಎಲ್ಲ ಭಾರಿ ಕಷ್ಟ ನಮಗೆ ಸಿಗುದು. ಇದು ಕಾರ್ಪಲ್ ಬೋನ್. ಈ ಕಾಲು ನಮ್ಗೆ ಸಿಗುದು ಈ ದೊಡ್ಡ ಬೋನ್ ಮಾತ್ರ. ಇದ ನಂತರ ಒಂದು ಅಟಾಪ್ಸಿ ಆಗಿದೆವೋ ಇಲ್ಲ ಅಂತ ಅದು ಸಹ ಗೊತ್ತಾಗ್ತದೆ. ಅಟಾಪ್ಸಿ ಆಗಿದ ಬಾಡಿಯಲ್ಲಿ ಕಟ್ ಆಗಿರ್ತದೆ. ಕಟ್ ಮಾಡಿದಕ್ಕೆ ನಂಬರ್ ಹಾಕಿದೆ ನೋಡಿ 626 ಅಂತ. ಇನ್ನು ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಬಾಡಿಗಳು ಈ ರೀತಿಯಾಗಿ ಈ ತರ ಇರ್ತದೆ. ಕಟ್ ಮಾಡಿದ್ದು ನೋಡಿ, ಕರೆಕ್ಟ್ ಕಟ್ ಮಾಡಿದೆ ನಾವು. ಕಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡಿ ಇಟ್ಟಿದ್ದಕ್ಕೆ ನಂಬರ್ಸ್ ಹಾಕಿದ್ದೇವೆ. ಇದೊಂದು 50 ವರ್ಷದ ನಮ್ಮಲ್ಲಿ ಹಾಗೆ ಇರ್ತದೆ. ಗಂಡಸದ ಹೆಂಗಸದ 50% ರೂಲ್ ಔಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಏನಿದೆ, ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ. ಇದು ಸುಪ್ರೋ ಆರ್ಬಿಟಲ್ ರಿಡ್ಜ್ ಅಂತ ಇದೆ. ನಾವು ಕಣ್ಣು ಮುಚ್ಚಿ ಹೇಳೋದು ಹೇಗಂತೇಳಿ ಹೀಗೆ ಕೈ ಜಾರಿಸ್ಕೊಂಡು ಬಂದ ಕೂಡಲೇ ಈ ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ. ಅದೇ ಕೆಲವರಿಗೆ ಡೌಟ್ ಇರುವುದು, ಕಣ್ಣು ಮುಚ್ಚಿ ಹೇಗೆ ಹೇಳ್ತಾರೆ. ಸುಪ್ರೋ ಆರ್ಬಿಟಲ್ ರಿಡ್ಜ್ ಎತ್ತರ ಆಗಿರ್ತದೆ. ಒಂದು ಅದು ಎತ್ತರಾದ ಕೂಡಲೇ ಪುನಃ ಇಲ್ಲಿ ಇದು ಫ್ರಂಟೋ ನೇಸಲ್ ಆಂಗುಲೇಷನ್ ಅಂತ, ಮೂಗು ಮತ್ತು ಇದಕ್ಕೆ ತಲೆಗೆ ಜೋಡಣೆ ಆಗಿ ಈ ಬಾಟ್ ಇದನ್ನು ಹೀಗೆ ಕೆಳಗೆ ಮಾಡಿದಾಗ ಇದು ಗುಂಡಿಯಾಗಿರ್ತದೆ. ಮೇಲ್ಸಿಗೆ ಗುಂಡಿ. ಇದು 2 ಮೇಯ್ನ್ ನಮಗೆ. ಕಡೆಗೆ ನಾವು ಇಲ್ಲಿ ಹೋಗ್ತೇವೆ, ಕಣ್ಣು ಮುಚ್ಕೊಂಡು ಇಲ್ಲಿ ಹೋಗ್ತೀವಿ. ಇದು ಮೆಸ್ಟಾಯ್ಡ್ ಪ್ರೋಸೆಸ್. ಇದು ದೊಡ್ಡದಿರುವುದು ಮೇಲ್ಸಿಗೆ ಮಾತ್ರ. ಅದರ ಕೆಳಗೆ ಒಂದು ಗ್ರೂ ಇದೆ, ಡೈಗ್ಯಾಸ್ಟ್ರಿಕ್ ಗ್ರೂ. ಅದು ವೆಲ್ ಮಾರ್ಕ್ಡ್ ಇದ್ರೆ ಮೇಲ್, ದೊಡ್ಡದಿದ್ರೆ ಮೇಲ್. ಇದು 2 ಕಣ್ಣು ಮುಚ್ಚಿ ಹೇಳುದು. ಕಡೆಗೆ ಗೊತ್ತಾಗುವುದು ಇದು ಹೇಗಿದೆ ಅಂತ ನೋಡಿ. ಮತ್ತೆ ಪುನಃ ಹಿಂದ್ಗಡೆ ಬರುವುದು. ಇದು ಸಹ ಕಣ್ಣು ಮುಚ್ಚಿಯೇ ಹೇಳಲಿಕ್ಕೆ ಆಗ್ತದೆ. ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್. ಇದು ನೋಡಿ, ಇದು ಫುಲ್ ಮಸ್ಕ್ಯುಲರ್ ಮಾರ್ಕಿಂಗ್ಸ್ ಇದೆ ಇದರಲ್ಲಿ. ಇದು ಮೇಲಲ್ಲಿ ಮಾತ್ರ. ನಿಮಗೊಂದು ಹೆಂಗಸಿದು ತೋರಿಸ್ತದೆ. ಇದು ಒಂದು ಹೆಂಗಸಿದು ತಲೆಬುರುಡೆ. ಇದನ್ನೀಗ ನೀವು ಹೀಗೆ ಕಣ್ಣು ಮುಚ್ಚಿ ಕೆಳಗೆ ಮಾಡುವಾಗ ಇದ್ರೆ ಏನಿಲ್ಲ, ಫ್ರಂಟಲ್ ನೇಸಲ್ ಆಂಗುಲೇಷನ್ ಇಲ್ಲ, ದೊಡ್ಡದಿಲ್ಲ. ಅದು ಇನ್ನೂ ಡೌಟ್ ಬೇಕಾದ್ರೆ ಹೀಗೆ ಮಾಡಿದ್ರೆ ಆಯ್ತು. ಇದು ಶಾರ್ಪ್ ಇರ್ತದೆ ಹೆಂಗಸರಲ್ಲಿ. ಪುನಃ ನಾನು ಆವಾಗ ಹೇಳಿದಾಗ ಮೆಸ್ಟಾಯ್ಡ್ ಪ್ರೋಸೆಸ್ ನೋಡಿ. ಇದು ದೊಡ್ಡದೇ ಇಲ್ಲ, ಚಿಕ್ಕದಿದೆ, ಗ್ರೂ ಇಲ್ಲ. ಕಡೆಗೆ ಇಲ್ಲಿ ಹಿಂದ್ಗಡೆ ನೋಡಿ, ಇದು ಹಾಸ್ಪಿಟಲ್ ಪ್ರೊಟ್ರೂಬೆನ್ಸ್ ಸ್ಮೂತ್ ಇದೆ. ಈ ತರ ನಾವು ಕಣ್ಣು ಮುಚ್ಚೋದು. ಒಂದು ಸಾರಿ ಇದು ಕಣ್ಣು ತೆರೆದು ನೋಡಿದಾಗ ನಮ್ಮ ಹತ್ರ 25 ಪಾಯಿಂಟ್ ಉಂಟು, ಒಂದಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.